ವೆಲ್ಕಮ್ ಟು KM ಶೈನ್ಸ್. ನಾನಿವತ್ತು ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಲೋಟ ಆಗುವಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಬೆಲ್ಲ ಮತ್ತು ಮೈದಾ ಹಿಟ್ಟು. ಬೆಲ್ಲನ ನಾನು ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಉಂಡೆ ಬೆಲ್ಲದಲ್ಲಿ ಕಲ್ಲಿರೋದಿಲ್ಲ, ಅದಕ್ಕೋಸ್ಕರ ನಾನು ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು 50 ಗ್ರಾಮಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಒಬ್ಬಟ್ಟು ನೀಟಾಗಿ ಬರುತ್ತೆ. ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಆ ಲೋಟದ ಮೆಜರ್ಮೆಂಟನ್ನೇ 6 ಲೋಟ ನೀರನ್ನು ತೊಗೊಂಡಿದ್ದೀನಿ. ಇದು ಕುದೀಲಿ. ಫಸ್ಟ್ ಕುದ್ದಾದ್ಮೇಲೆ ತೊಗರಿಬೇಳೆಯನ್ನು ಹಾಕೋಣ. ನೀರು ಬಾಯ್ಲ್ ಆಗಿದೆ ಇವಾಗ, ಅದಕ್ಕೆ ತೊಗರಿಬೇಳೆಯನ್ನು ಹಾಕೋಣ. ಮತ್ತೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕೋಣ. ಅದು ಕುದೀಲಿ, ಚೆನ್ನಾಗಿ ಕುದಿ. 2 ಸ್ಪೂನ್ ಎಣ್ಣೆ ಹಾಕೊಳ್ಳೋದ್ರಿಂದ ಬೇಳೆ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಆಮೇಲೆ ಒಂದು ಬೌಲನ್ನು ತಗೊಳ್ಳೋಣ. ಮೈದಾ ಹಿಟ್ಟನ್ನು ಹಾಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅರಿಶಿನ, ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಜಾಸ್ತಿ ನೀರನ್ನು ಹಾಕೋಬಾರ್ದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ. ಎರಡು ಸ್ಪೂನ್ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಇರಬೇಕು. 1 ಅವರ್ ನೋಡಿ, ಇವಾಗ ಬೇಳೆ ಬೆಂದಿದೆ. ಅದನ್ನು ಸೋಸ್ಕೊಂಡಿದ್ದೀನಿ. ಇದನ್ನು ಸೈಡ್ ಬಿಡೋಣ. ಒಂದು ಬಾಣಲೆಗೆ ತಗೊಳ್ಕೊಂಡು ಬೇಳೆಯನ್ನು ಹಾಕೋಣ. ಬೇಳೆಯನ್ನು ಹಾಕ್ಕೊಂಡು ಬೆಲ್ಲ, ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಫ್ರೈ ಮಾಡೋಣ. ಚೆನ್ನಾಗಿ ಗಮ್ಮನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಾಯಲ್ಲಿ ಮಾಡ್ಕೊಳ್ಳೋಣ. ಕಾಯಲ್ಲಿ ಮಾಡೋದಕ್ಕೆ ಒಂದು ಬೌಲನ್ನು ಇಟ್ಕೊಳ್ಳೋಣ. 1 ಬೌಲು ತೆಂಗಿನಕಾಯಿ ತುರಿ, 1 ಬೌಲ್ ಸೇಮ್ ಮೆಜರ್ಮೆಂಟಲ್ಲಿ ಬೆಲ್ಲ, 2 ಸ್ಪೂನು ಗಸಗಸೆ, ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕಾದಿದೆ, ಗಸಗಸೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ತೆಂಗಿನಕಾಯಿ ತುರಿ, ಬೆಲ್ಲ, ಆಮೇಲೆ ಫ್ರೈ ಆಗಿರೋ ಗಸಗಸೆಯನ್ನು ಹಾಕೋಣ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ. ಒಂದು ಅರ್ಧ ಲೋಟ ನೀರನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಬೆಲ್ಲನ ಹಾಕೋಣ. ಇದಾಗಲೇ ಬನ್ನಿ ಆಗ್ತಾ ಇದೆ, ಗಮ್ ಅಂತ ಇದೆ. ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೋಣ. ಒಂದು 2 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೋಣ. ಒಂದು 5 ನಿಮಿಷ ಫ್ರೈ ಆಗುತ್ತೆ.
ಇಷ್ಟು ತೆಳ್ಳಿದ್ದೀರಲ್ಲ, ಆಮೇಲಿಂದ ಗಟ್ಟಿ ಆಗುತ್ತೆ. ಸ್ವಲ್ಪ ಕುದಿ ಬರಲಿ, ಆಮೇಲೆ ಲಾಸ್ಟಿಗೆ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳೋಣ. ಇದಾಗಿದೆ ಅಂತ ನೋಡೋಣ. ಫ್ರೈ ಆಗಿದೆ, ಸ್ವಲ್ಪ ಆರಕ್ಕೆ ಬಿಡೋಣ ಇದನ್ನು. ಈಗ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಾಯಿ ಅಲ್ಲಿ ರೆಡಿ ಇದೆ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಬ್ಬಟ್ಟು ತಟ್ಟಬೇಡ. ಈಗ ಹೂರ್ಣ ರೆಡಿ ಇದೆ, ಕನಕನೂ ರೆಡಿ ಇದೆ. ಇದನ್ನು ಸ್ವಲ್ಪ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಾದ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾದ್ಕೊಳ್ಳೋಣ. ಸ್ಲ್ಯಾಬ್ ಮೇಲೆ ಈ ಥರ ನಾದ್ಕೊಂಡು ಚೆನ್ನಾಗಿ ಬರ್ತವೆ ಒಬ್ಬಟ್ಟು. ಈಗ ರೆಡಿ ಇದೆ, ಸೈಡ್ ಇಟ್ಕೊಳ್ಳೋಣ. ನೀವು ಬಟರ್ ಪೇಪರ್ ತೊಗೊಳಂಗಿದ್ರೆ ತೊಗೊಳ್ಳಿ. ಕನಕನ ತೊಗೊಂಡ್ಬಿಟ್ಟು ಈಸಿಯಾಗಿ ಮಾಡ್ಬೋದು. ಕವರ್ ಹಾಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಬೋದು. ಫಸ್ಟ್ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.